ಏನ್ ರಂಗಪ್ಪ ಸಂಗೀತ ಕಚೇರಿ ಹಾಡು ಫುಲ್ ಜೋರು ಇರ್ಬೇಕಲ್ಲ. ಕಲಾವಿದರ ಜೀವನನ ಅಷ್ಟೇ ರೀ. ನಮ್ಗೆ ಎಲ್ಲಾರ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಹಾಡಿ ಕುಣಿದು ಸಂತೋಷ ಪಡ್ಕೊತೀವಿ. ಕೆಲವು ಮಂದಿಗೆ ರೊಕ್ಕದ ಹುಚ್ಚು, ನಮ್ಗೆ ಸಂಗೀತದ ಹುಚ್ಚು ಅಷ್ಟೇ ರೀ. ನಮ್ಗೆ ನಿಮ್ಗೆ ಇರೋ ವ್ಯತ್ಯಾಸ. ಕಸ್ತೂರಿ ತಾವು ಅಣ್ಣಾರಿಗೆ ರೊಕ್ಕ ತಂದು ಕೊಡವನ್ನ. ಅಣ್ಣಾರ ತಗೋರಿ ನಿಮ್ ರೊಕ್ಕ, ಚೆನ್ನಾಗಿ ಎಣಿಸ್ಕೋರಿ. ನಿಷೇಧಾಗಿ ತಗೊಂಡಿದ್ ರೊಕ್ಕ ಮರ್ತ್ಗಿರ್ತೀರಿ ಆಮೇಲೆ. ಅಣ್ಣಾರ ರೊಕ್ಕ ರೇಟ್ ಅದಾವ್ರಿ. ರಂಗಪ್ಪ ನಿನಗೊಂದು ಮಾತು ಹೇಳೋದೈತಿ. ಏನು ಹೇಳ್ರಿ ಅಣ್ಣಾರ? ಆದ್ರೆ ಈಗ ಬೇಡ, ನಾಳೆ ಬೆಳಗ್ಗೆ ಬೆಟ್ಟಾಗ ಹೇಳ್ತಾನೆ. ನಾ ಬರಲ್ಲ, ನಾಳೆ ಬೆಳಗ್ಗೆ ಬೆಟ್ಟಾಗ ಹೇಳ್ತಾನೆ. ಗುಡ್ ನೈಟ್ ಕಸ್ತೂರಿ. ರೀ ರೀ ನಂಗೆ ಯಾಕೋ ಆ ಮನುಷ್ಯನ ಗುಣ ಕರೆಕ್ಟ್ ಅನ್ಸಾಕತ್ತಿಲ್ಲ. ಇನ್ಮೇಲೆ ನಿಮ್ದು ಏನೋ ವ್ಯವಹಾರ ಇದ್ರು ಮನಿ ಹೊರಗೆ ಇಟ್ಕೋರಿ. ಬರ್ರಿ ಊಟ ಮಾಡೋಣ. ಹನುಮಂತ ಗೌಡ ಲೆಕ್ಕ ನೋಡಿ ಮತ್ತೆ ಅವರ ಶಾಣ್ಯರಿದ್ದೀರಿ ನೀವು. ಅಂತ ಹೊಲಕ್ಕೆ ಅಷ್ಟು ರೊಕ್ಕ ಹೇಳ್ತಾನ ನಾವು, ಅಷ್ಟು ಹೊಲದ ವ್ಯಾಪಾರ ಆಕತ್ತೇನ? ಅಲ್ಲ ಮಾವ, ಅವ್ರ ಮಾಲ್ ಅವ್ರು ಹೇಳ್ಯಾರ. ನೋಡಿ ನಿನ್ನ ಇದೈತಪ್ಪ ಅಂದ್ರೆ ಹಿಡ್ಕೊಳ್ಳೋ ಆಸೆ ಐತೆ ಅಂದ್ರೆ ವ್ಯವಹಾರ ಮಾಡಿ ಬಡ ಬಡ ಮತ್ತೆ ಮಾತಾಡಿ ಬಂದಿದ್ದೈತಿ, ಮುಗಿಸ್ಬಿಡೋಣ. ಇಲ್ಲ ಅದು ಅಂದ್ರೆ ಅಷ್ಟೇ ಅವ್ರದ್ದೇನು ಹೊಲ ಅಲ್ಲದ, ಭಾಳ ಅಂದ್ರೆ ಒಂದು 10 ಆಗ್ಬೋದು. ನನಗಂತಿ ಮನಸ್ಸಿಲ್ಲ. ಅಣ್ಣಾರಿಗೆ ಹೇಳಿಬಿಡು, ಇದು ಮಾಡ್ತಾರೆ. ಇಲ್ಲ ನನ್ನ ಕಡೆ ಒಂದು ಗಿರಾಕಿ ಐತಿ, ಆದ್ರೆ ಅವ ಗುಂಟೆಗಟ್ಟಲೆ ಕೇಳಾಕತ್ತಾನ. ಹಿಂಗೆ ಮಾಡೋದು ಇಲ್ಲ, ಯಾಕೆ ನಮಗಂತಿ ನಿಗುದ್ರು ಬಿಡ್ರಿ. ಅವ್ರು ಹೇಳಿದಷ್ಟೇ ಅಷ್ಟು ವ್ಯಾಪಾರನೂ ಹೊಲದ ಇದು ಇಲ್ಲ, ಅದು ಮಗನೇ ಇಲ್ಲ ಅಷ್ಟೇ. ಅದು ಯಾರು ಅಂತೀರಲ್ಲ ಅವ್ರಿಗೆ ಮುಗಿಸ್ಬಿಡ್ರಿ. ಅದನ್ನ ನನಗೂ ಒಟ್ಟು ಹುಬ್ಬಳ್ಳಿ ಕೆಲಸ ಐತಿ, ಅದು ಅಷ್ಟು ಹೋಗಿ ಬರ್ತಂತ ಹುಬ್ಬಳ್ಳಿ ಮಟ್ಟ. ನೀವು ಒಂದು ಮುಗಿಸ್ಕೊಂಡ್ಬಿಡ್ರಿ ಅವ್ರು. ಬರ್ತೀನಪ್ಪ ನೀನೇನ? ಇಲ್ಲ ತೋರಿ, ನೀವು ಹುಬ್ಳಿಗೆ ಹೋದ್ರೆ ಹೋಗಿ ಬಂದ್ಬಿಡು ಮಾವ. ನೀನು ನಾನು ಅನ್ನಾರ ಗಡ್ಯಾಗ ಕತ್ರಿ ಮಟ್ಟ ಬಿಡ್ತಾರ. ಅಷ್ಟು ಮಾಡ್ಲಿ ಹಂಗ ನೋಡಿ ಬೆಳಗ್ಗೆ ನೋಡ ಯಾವಾರ ಮುಗಿಸ್ಬಿಡ್ರ ನಮಗಂತ ನೀಟು ಸ್ವಲ್ಪ. ಹಾಂ ಹಲೋಣ್ಣ, ಏನಾಗ್ತದ ಯಾವಾರ್ದು? ಹಾಂ ಇಲ್ಲ 15 ಲಕ್ಷ ಹೇಳತ್ತಾರ ಅವ್ರು. ಭಾಳ ಅಂದ್ರೆ 13 ಮಟ ಮುಗಿಬೋದು ನೋಡಪ್ಪ. ಇಲ್ಲ ಅಷ್ಟೇ, ಲಾಸ್ಟ್ 13 ಮಟ. ನಿನಗೂ ಬೇಡ? ಸರಿಪ ಹೇಳ್ತಾನೆ. ಹಾಂ ಆಯ್ತು, ಇಲ್ಲ ಸರಿ. ಇನ್ನು ಅವರು ಬೇಡ ಅನ್ನತ್ತಾರ, ಹೆಂಗೆ ಮಾಡಣಪ್ಪ ಹೊಲಾಗ? ನಮ್ಮ ಮಾವನ ಬಲ್ಲಿಂದ ನಂದೇನು ಧೈರ್ಯ ಅಲ್ಪ ಮಾರೆ. ಅಣ್ಣ ನೀನು ಏನು ಮಾಡ್ತೀನಿ ಬೇಕಾದ್ರೆ ನಿಂದು ಧೈರ್ಯವು. ನಮ್ಮ ಮಾವನ ಬಲ್ಲಿಂದ ನಾನು ಎಂಟ್ರಿನ ಆಗಲ್ಲ ಅದ್ರಾಗ. ಹೇಳುವ ಕಸ್ತೂರವ ತಂಗಿ, ಮಾವನ ಇಲ್ವಾ ಇಲ್ಲಿ ಹುಬ್ಬಳ್ಳಿಗೆ ಕೆಲಸ ಐತಿ ಅಂತೇಳಿ ಅಂದವ. ಫೋನ್ ಹೌದು ಫೋನ್ ಸ್ವಿಚ್ ಆಫ್ ಐತೆ ಅಂತೇಳನ್ವ. ಇಲ್ಲ ಸ್ವಿಚ್ ಆಫ್ ಆಗೈತವ ಅದು. ಆಯಿತು ಬರ್ತಾನೆ ತೋರುವ, ಮಧ್ಯಾಹ್ನಕ್ಕೆ ಬರ್ತಾನೆ. ನಾನು ಬರ್ತೇನೆ ತಡಿ ಮನೆ ಕಡೆನ ಹತ್ತಕ. ನೋಡಿ ದನ ಅದು ಹೊರಗದವ, ಕಟ್ಟಿ ಬರ್ತೀನಿ. ಆಯ್ತು ತೋರುವ ಹಂಗಾರೆ.
ಅದು ಯಾವಾರ ಮುಗಿಲಿಲ್ಲ ಹಿಂಗಾಗಿ ಒಟ್ಟು ಅವನು ಟೆನ್ಷನ್ ಮಾಡ್ಕೊಂಡು ಹೋದ. ಕಸ್ತೂರಿ ಏನ್ರಿ? ನೀರು ತಂಬರ್ಸ. ಹಾ, ತರ್ತೀನಿ. ಹಿಡಿ. ನಾನು ಹುಬ್ಬಳ್ಳಿಗೆ ಹೊಂಟೇನಿ. ಮತ್ತ್ ಮನಿಗೆ ಏನಾದ್ರು ಸಂತಿ ಇದ್ರೆ ಹೇಳು. ಬಾಳ ಐತ್ರಿ ಸಂತಿ. 1 ಕಿಲೋ ರವಾ ತಗೊಂಬರ್ರಿ. ಮನ್ಯಾಗ 2 ಕಿಲೋ ಎಣ್ಣೆ ಐತಿ. ಹಬ್ಬ ಮುಂದೈತಿ, 1 ಕಿಲೋ ತರ್ತೀರೇನ? ನೀ ಹೆಂಗಂತಿ ಹಂಗ. ಬರ್ಕೋರಿ 1 ಕಿಲೋ. 2 ಕಿಲೋ ಬೆಲ್ಲ, ಮತ್ತ 1.5 ಕಿಲೋ ರವಾ, 1 ಕಿಲೋ ತೊಗರಿಬೇಳೆ ಬರ್ಕೋರಿ. ಆಯ್ತಾ. ಕಾಯಿಪಲ್ಲೆ ಏನಾರು ಬೇಕು ಮತ್ತೆ? ಸಂತಿಗೆ ಹೊಂಟಿರಂದ್ಮೇಲೆ ಏನ್ರ ಫ್ರೆಶ್ ಇದ್ದಿದ್ದು ಕಾಯಿಪಲ್ಲೆ ಚಲೋ ಇದ್ದು ಅಂದ್ರೆ ತಗೊಂಬರ್ರಿ. ಆಯ್ತು. ಅಂದಂಗ ಮುಂದಿನ ತಿಂಗಳು ನನ್ನ ಬರ್ತಡೇ ಬಂತು. ಏನ್ ಕೊಡಿಸ್ಬೇಕಂತ ಮಾಡಿರಿ? ಓ ಚಲೋ ಆತಲ್ಲ. ನೀ ಏನಂತ ಅದ್ರ ಕೊಡಿಸ್ತೇನೆ ನೋಡಿ. ನಾ ಏನೇನ್ ಕೇಳಿದ್ ಕೊಡ್ಸಕ್ ಆಕೇತಾ ನಿಮ್ ಕಡೆ? ನಮ್ಮ ಅಪ್ಪನ ಮನ್ಯಾಗ ಆಗಿದ್ರೆ ನಮ್ಮ ಅಪ್ಪಗ್ ಬೆಳ್ಳಿ ಕೊಡಿಸು, ಬಂಗಾರ ಕೊಡಿಸು ಅಂತ ಕೇಳ್ಬೋದಾಗಿತ್ತು. ನೀವು ಬಡವ್ರ, ಈಗ ನಿಮಗೆಲ್ಲ ನಾ ಕೇಳಿದ್ ಕೊಡ್ಸಕ್ ಆಗಂಗಿಲ್ಲ. ಹಾಸಿಗೆ ಎಷ್ಟಿರ್ತೈತಿ ಅಷ್ಟ ಕಾಲ್ ಚಾಚ್ಬೇಕಂತ ನಮ್ ಕಡೆ ಎಲ್ಲಾ ಬಣ್ಣದ ಸೀರೆ ಅದಾವ. ಹಸಿರು ಬಣ್ಣದ ಸೀರೆ ಇಲ್ಲ. ಹಸಿರು ಬಣ್ಣದ ಸೀರೆ ಕೊಡಿಸ್ತೀರಿ? ಆಯ್ತು, ಅದನ್ನ ತರ್ತೇನೆ. ಅದನ್ನ ಯಾಕೆ ಬರ್ಕೊಳಕತ್ತೀರಿ? ಜಾಸ್ತಿ ಆಗ್ಬೇಕಲ್ಲ. ಇನ್ನೂ ನನ್ ಬರ್ತಡೇ ಮುಂದಿನ ತಿಂಗಳೈತಿ, ಇನ್ನೂ ದೂರ ಐತಿ, ಅವಾಗ ತರ್ವಂತ್ರಿ. ಅದನ್ನು ಬರ್ಕೊಳಕತ್ತ. ಅಷ್ಟು ಮಾಡೋಣ ಹಂಗಾರ? ಹಾ. ಆಯ್ತು, ಮುಂದಿನ ತಿಂಗಳ ತಂದು ಕೊಡ್ತೇನೆ. ಅಂದಂಗ್ರಿ ಮನ್ ಒಂದ್ ವ್ಯವಹಾರ ಮಾಡ್ಸಿದ್ರಲ್ಲ, ಅದ್ ಕಮಿಷನ್ ಎಷ್ಟ್ ಬಂದ್ ನೀವು ಹೇಳೇ ಇಲ್ಲ. ಕಮಿಷನ್ ಭಾಳ ಬರೀ ಬಿಡದ. ಮನುಷ್ಯಾಗ 5,000 ರೂಪಾಯಿ ಬಂದೈತಿ. ಅಡ್ಡಾಡ್ದು ಖರ್ಚು ಹೋಗ್ಬಿಟ್ಟೈತೆ ಅಷ್ಟು. ಮೈಮ್ಯಾಗ ಬಿದ್ದೈತಿ ನೋಡೋದು. ಆದ್ರ 4 ಮಂದಿ ಅಂತಿರ್ತಾರ, ನಿನ್ ಗಂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನ, ಅಷ್ಟ್ ರೊಕ್ಕ ಇಷ್ಟ್ ರೊಕ್ಕ, ಹೊಲ ಮಾರುದು, ಭಾಳ ರೊಕ್ಕ ತರ್ತಾರ ಅಂತ ಹೇಳಿ. ನೀವೇನ್ರಿ ದಿನಗೂಲಿಗೂ ಕಡಿಮೆ ರೊಕ್ಕ ಅಂತ ಹೇಳಕತ್ತೀರಲ್ಲ, ಏನ್ ಉಪಯೋಗ ಇಲ್ರಿ ಇದ್ರಿಂತ್ರ. ರೀ ಯಾರೋ ಬಂದಂಗಾತ್ರಿ. ಎಲ್ಲಿ? ಓ ನಿಮ್ ಗೆಳೆಯ, ನಿಮ್ ಫ್ರೆಂಡ್ ಬಂದ್ರು ನೋಡ್ರಿ. ಬರ್ರಿ ಏನಾರ ಇಲ್ಲಿ ಕುಂದ್ರು ಬರ್ರಿ. ಏನು ಹುಬ್ಬಳ್ಳಿಗೆ ಹೋಗ್ಬೇಕ್ರಿ? ಮತ್ತೆ ಮನೆ ಸಂತಿ ತರ್ಕೊಂಡು ಕೊಟ್ಟಿದ್ದೆ. ಹೌದಾ? ನಾನೊಂದು ಖುಷಿ ಸುದ್ದಿ ಹೇಳ್ಬೇಕಂತ ಬಂದೆ ನಿಮಗೆ. ಏನ್ರಿ ಅದನ್ನಾರ? ಮೊನ್ನೆ ಹೊಲದ ನೀವು ಅಲ್ಲಿಂದಿಲ್ಲ, ಅವತ್ತು ನೀವು ಬರಲಿಲ್ಲ ನೋಡು. ಹೌದ್ರಿ. ಇದ್ರಾಗ 5 ಲಕ್ಷ ರೂಪಾಯಿ ಉಳಿತು ನನಗೆ. ಮುಗಿತದ. ಈಗ ಮುಗಿಸಿದ್ರಿ? ಮುಗಿತೆ. ನೋಡ್ರಪ್ಪ, ಟೈಮ್ ಹೆಂಗೈತಿ ಇದು. ನಾವು ನೀವು ಎಷ್ಟು ಬುದ್ಧಿ ಆಡಿದು ಮಾಡ್ತೀವಿ. 5-10 ಸಾವಿರ ರೂಪಾಯಿ ಉಳಿಬೇಕಾದ್ರೆ ಭಾಳ್ರಿ. ಅಂಥದ್ರಾಗ ನೀವು 5 ಲಕ್ಷ ರೂಪಾಯಿ ಉಳಿಸಿರಿ ಅಂದ್ರೆ ನಿಮ್ಮ ನಶೀಬನ ಚಲೋ ಆಗ್ಬಿಟ್ರಿ. 5 ಲಕ್ಷ ರೂಪಾಯಿ ಏನು ಮಾಡಿದ್ರಿ? ನಾನು ಅಲ್ತು ಪಲ್ತು ಖರ್ಚು ಮಾಡೋ ಮನುಷ್ಯ ಅಲ್ಲ. ಹಾಂ. ಹೊರಗೂರಾಗ 2 ಗಂಟೆ ಜಾಗ ಆಡೋದ್ನೆಲ್ಲ ಅಲ್ಲಿಂದ ಇನ್ನೂ 5 ಲಕ್ಷ ರೂಪಾಯಿ ಕೊಡೋದಿತ್ತ, ಅದನ್ನು ಕೊಟ್ಟಿನಿ. ಮೊನ್ನೆ ಹೋಗಿ ಕಾರ್ ಬುಕ್ ಮಾಡಿ ಬಂದೆ. ಹೌದಾ? ಇಲ್ಲಂತೂ 2 ಗಂಟೆ ಜಾಗ ಆಡ್ದ. ನಿನ್ಗೆ ಗೊತ್ತಿದ್ದೆ. ನಾನು ಯಾವುದಕ್ಕೂ ಅಲ್ತು ಪಲ್ತು ಅಂತೂ ಯಾವ ಖರ್ಚು ಮಾಡಿಲ್ಲ ನಾನು. ಮತ್ತೆ ಬೆಳ್ಳಿ ಬಂಗಾರಕ್ಕಂತೂ ಯಾವುದಕ್ಕೂ ಕಡಿಮೆ ಇಲ್ಲ. ನಿನಗಂತೂ ಗೊತ್ತಿದ್ದು ಮಾತಾಡಿದ್ದಲ್ಲ. ಗೊತ್ತಾಯ್ತು. ನೀವು ಹೇಳೋದು ಕರೆಕ್ಟ್ ಆಯ್ತು ಬಿಡ್ರಿ. ಕಸ್ತೂರಿ, ಹಾ ರೀ, ಅಣ್ಣಾರ್ಗ ಚಾ ತಂಬಾಗೆ. ಹಾ ತರ್ತೇನಿ. ರಂಗಪ್ಪ, ಯಾವುದೋ ಕೆಲಸ ಮಾಡಿದ್ರು ಬೆಳೆಸ್ಕೊಂತ ಹೋಗ್ಬೇಕು, ಕಳ್ಕೋಬಾರ್ದು. ಕಸ್ತೂರಿ, ಮೊನ್ನೆ ನಿನ್ನ ಗಂಡ ನಾನು ಕೂಡ ಒಂದು ವ್ಯವಹಾರ ಮಾಡಿದ್ದೀವಲ್ಲ. ಹೌದ್ರಿ. ಅವ್ನು ರಂಗಪ್ಪ ನಡ್ರಕ್ಕ ಒಲ್ಲೆ ಅಂದ್ಬಿಟ್ಟ. ಆ ವ್ಯವಹಾರ ನಾನು ಒಬ್ಬನ ಮಾಡಿದೆ, ಧೈರ್ಯ ಮಾಡಿ. ಅವನು ನನ್ನ ಕುಟುಂಬ ಅಂತ ವ್ಯವಹಾರ ಮಾಡಿದ್ರೆ ಅವನಿಗೂ 2.5 ಲಕ್ಷ ಉಳಿತಿತ್ತೆ. ಅಣ್ಣಾರ ಹೇಳಿದ್ದ ಮಾತ್ರ ಎಷ್ಟ್ ಸಲ ಅಂತ ಹೇಳ್ತೀರಿ? ಈಗ ನಮ್ ಯಜಮಾನ್ ಮುಂದೆ ಹೇಳಾಕತ್ತಿದ್ರಲ್ಲ, ನಾ ಒಳಗ ಇದ್ದೆ, ಎಲ್ಲ ಕೇಳಿಸ್ಕೊಂಡೇನಂತ. ಮತ್ ನನ್ ಮುಂದೆ ಹೇಳಾಕತ್ತೀರಲ್ಲ, ಅದೇನೋ ಅಂತಾರಲ್ಲ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ದೇವ್ರ ಎಷ್ಟ್ ಕೊಟ್ಟಾನಲ್ರಿ, ಅಷ್ಟಾಗ ನಾನು ನನ್ ಗಂಡ ತೃಪ್ತಿಲಿಂತದೆ ರೀ. ಇಲ್ಲೇ ಕುಂದ್ರೆ ಕೆಲ್ಸ ಆಗಂಗಿಲ್ಲ. ಹುಬ್ಳಿಗೆ ಹೋಗ್ಬೇಕಂತೀರಿ, ಸಂತಿ ತರಾಗ ನಡೀರಿ. ಮಾತ್ ಹಚ್ಕೊಂಡ್ ಕುಂದ್ರೆ ಏನೂ ಆಗಂಗಿಲ್ಲ. ಅಣ್ಣಾರ, ಅರ್ಜೆಂಟ್ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾಯ್ತ್ರಿ. 3 ಗಂಟೆಗೆ ಹೊಳ್ಳಿ ಬರ್ಬೇಕ್ರಿ ನಾನು. ನೀವು ಏನಾದ್ರು ಹುಬ್ಬಳ್ಳಿ ಕಡೆ ಬರ್ತೀರಿ? ರಂಗಪ್ಪ, ನಾನು ಕಟಗುಂಚಿ ಮಠ ಹೋಗಿ ಬರ್ಬೇಕಾಯ್ತಿ. ಹೌದ್ರಿ? ಹೋಗೋಣಪ್ಪ, ನಾನು ಅಲ್ಲಿ ಇರ್ತೀನಿ. ನಾನು ಹಂಗೆ ಇಟ್ಕೊಂಡ್ ಬರ್ತೀನಿ. ಬಾ
ಈಗ ನಮ್ಮ ಯಜಮಾನ್ ಮುಂದೆ ಹೇಳಾಕತ್ತಿದ್ರಲ್ಲ ನಾ ಒಳಗ ಇದ್ದೆ ಎಲ್ಲ ಕೇಳಿಸ್ಕೊಂಡೆ ನಾನು ಮತ್ ನನ್ ಮುಂದೆ ಹೇಳಾಕತ್ತೀರಲ್ಲ ಅದೇನೋ ಅಂತಾರಲ್ಲ ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ದೇವ್ರ ಎಷ್ಟ್ ಕೊಟ್ಟಾನಲ್ರಿ ಅಷ್ಟಾಗ ನಾನು ನನ್ನ ಗಂಡ ತೃಪ್ತಿಲಿಂತದೆ. ಹೊಸ ನಂಬರ್ ಇದ್ದಂಗೆ ಆಯ್ತಲ್ಲ. ಹಲೋ ಹಲೋ ಯಾರು ನೀವು? ಯಾರು ನೋಡೋಣ ಕಂಡಿಡಿ. ನಿಮ್ಮನ್ನ ಕಂಡಿಡಿದ್ ನಮ್ಗೇನಾಗ್ಬೇಕಾಗೈತಿ? ಫೋನ್ ನೀವು ಹಚ್ಚಾಕತ್ತಿದ್ರಲ್ಲ ಯಾರಂತ ಹೇಳ್ರಿ. ಬೇಕಾದವ ನನಗ್ ಬೇಕಾದವ? ಮಾತಿನ ಮೇಲೆ ನಿಗಾ ಇರ್ಲಿ, ಹಂಗ ಸುಮ್ನ ಫೋನ್ ಹಚ್ಚಿ ಎಲ್ಲ ಹೆಂಗಸರು ಕಾಡ್ಸುದಲ್ಲ. ಯಾರೋ ಏನೋ ಯಾರಿದ್ದ? ನನ್ನ ಸ್ಕೂಲ್ ಫ್ರೆಂಡ್ ಇರ್ಬೋದೇನ? ಕಾಲೇಜ್ ಫ್ರೆಂಡ್ ಏನಾರ ಇರ್ಬೋದೇನ? ನನ್ನ ಮದುವೆ ಆದ್ಮೇಲೆ ನನ್ನ ನಂಬರ್ನ ಯಾರಿಗೂ ಕೊಟ್ಟೇ ಇಲ್ಲಲ್ಲ, ಅದು ಮತ್ತು ನನಗೆ ಬೇಕಾದವ್ರು ಅಂತ ಹೇಳಕತ್ತಾರ. ಯಾರಿರ್ಬೇಕು? ಇವ್ರೇನಾರ ಯಾರಿಗಾರ ನಂಬರ್ ಕೊಟ್ಟಾರೇನ? ಏನಾರ ಆಗಲಿ, ಅವ್ರು ಬಂದ್ಮೇಲೆ ಕೇಳೇ ಬಿಡು. ಅವರು ಬರೋ ಹೊತ್ತಾಗೇ ಬಿಟ್ಟೈತಿ. ಕಸ್ತೂರಿ ಚೀಲ ತಗೋಬ ಇದನ್ನ ಸಂತಿ ಮಾಡಿ ಬಂದಿಪ್ಪ ಮರ ಜೇಗಿ ಕಳ್ದಿತ್ತ 2,000 ರೂಪಾಯಿ ಹೋದ್ರೆ ಬರೀ ಕೈಸಲಿಕ್ಕೆ ಹಾಕಿ ನೋಡು. ಮತ್ತ ಮೊಬೈಲ್ ಕರೆನ್ಸಿ ಇಲ್ಲೂ ಕರೆನ್ಸಿ ಇಲ್ಲ, ಏನು ರೊಕ್ಕನ ಉಳಿಲಿಲ್ಲ, ಏನ್ ಮಾಡ್ಬೇಕು ರೀ? ಮೊಬೈಲ್ ಅಂದ್ ಕೂಡ ಅಂದಂಗ ನೆನಪಾತ. ಏನ ಈಗ ತಗೋರಿದೆ ನನ್ನ ನಂಬರ್ ಯಾರಿಗಾರ ಕೊಟ್ಟಿದ್ರೇನ? ಇಲ್ಲಿ ಬಿಡು, ನಾನು ಕೊಟ್ಟಿಲ್ಲ ಯಾರಿಗ. ಈ ನಂಬರ್ ಇಂತ ನನಗ ಒಂದ್ 4 ಸಲ ಫೋನ್ ಮಾಡ್ಯಾರ, ಒಂದ್ 5-6 ಮೆಸೇಜ್ ಬಂದಾವ್ ನೋಡ್ರಿ. ಯಾರಂತ ಹೇಳಿ ಹೇಳುವಲ್ರಿ. ಕೇಳಿದ್ರೆ ಏನಂತ ನಿನಗ್ ಬೇಕಾದವ ಅಂತ. ಒಂದ್ ಸ್ವಲ್ಪ ಚೆಕ್ ಮಾಡ್ರಿ, ಅದು ನಿಮ್ ಕಡೆ ಯಾರ್ದಾರ ನಂಬರ್ ಐತೇನ ಅಂತ ಹೇಳಿ. ಇಲ್ಲ ತಡಿ, ನಾನು ನಮ್ಮ ಫೋನಿಗೆ ಹೊಡ್ಕೊಂತೇನೆ, ಚೆಕ್ ಮಾಡೋದು ತಡಿ. ಅದನ್ನ ಜಗನ್ ಹಚ್ಚಿ ಅವಾಗ ಚೆಕ್ ಮಾಡಂತ ಹೇಳಿದ್ರ. ಹಲೋ ರೀ ಏನಾರ? ಹೇಳ್ರಣ್ಣ. ನಮ್ಮ ಹೆಣ್ಮಕ್ಳ ಫೋನಿಗೆ ಒಂದು ನಂಬರ್ ಬರತೈತ್ರಿ. ಹೌದಾ? ಅದು ಯಾರ್ದು ಅನ್ನೋದು ನನಗೆ ಗೊತ್ತಾಗೋದ್ರಿ. ಅದು ನಿಮ್ಮ ವಾಟ್ಸಪ್ಗೆ ನಾ ಆ ನಂಬರ್ ಕಳಿಸ್ತೇನೆ ರೀ. ಅದಟ್ಟು ಯಾರ್ದು ಅನ್ನೋದು ಪತ್ತೆ ಚೋಟ ಹೇಳ್ತೀರಿ ಅವ್ರಿಗೆ? ಆತ ನಿಮ್ಗೆ ನಂಬರ್ ಕಳ್ಸೋದ್ರಾ? ಆಯ್ತು, ಕಳ್ಸ. ಎಲ್ಲ ವಾರ್ನ್ ಮಾಡ್ತೀನಿ. ಆಯ್ತು ಸರಿ ಇಲ್ರಿ ಹೆಂಗ್ರಿ? ಆಯ್ತು. ಯಾರು ಕಿಡ್ಗೇಡಿ ಹುಡುಗರು ಏನಾರು ಮಾಡಿರ್ತಾರೆ, ಅವ್ರಿಗೂ ಕೊಟ್ಟಬಿಟ್ಟೇನಲ್ಲ ಪತ್ತೆ ಹಚ್ತಾರೆ. ಕಸ್ತೂರಿ ಊಟಕ್ಕೆ ಏನೋ ರೆಡಿ ಮಾಡಿ ಹೊಟ್ಟೆ ಹಸ್ತೈತಿ. ಬರ್ರಿ ಬರ್ರಿ. ನಡಿ. ಇದಕ್ಕೂ ಬಿಡುವಲ್ರಲ್ಲ ಮಾರೇ, ಹೊಲ್ದಾಗ ಹೋಗಾಕ ಗೊಬ್ಬರ ಆಗೋದಿಲ್ಲ. ಅಶೋಕ, ಕೇಳಮ್ಮ, ನಿಮ್ಮ ಕಡೆ ಒಂದು ಕೆಲಸ ಇತ್ತು. ಏನು ಮೂ? ನಿಂದರು ಮೊನ್ನೆ ಜಗು ನಾನು ನೀನು ಯಾವಾರಕ್ಕೆ ಹೋಗಿದ್ವಲ್ಲ, ಅದು ಯಾವಾರ ಮುಗ್ದೈತಿ, ಏನಾಗೈತೆ ಅದು? ಇಲ್ಲ ಮಾವ, ಮುಗಿದಿಲ್ಲ ಅದು. ಮುಗುದಿಲ್ಲ? ಇಲ್ಲ ಬೇರೆದಾರ ಫೋನ್ ಹಚ್ಚಿದ್ರು ಅವತ್ತ ಜಗ್ಗೋಣಾರ. ಅವ್ರು ಒಲ್ಲೆ ಅಂದ್ರೆ ಇಲ್ಲ. ಜಗಣ್ಣ ನಮ್ಮ ಮನೆಗೆ ಬಂದ ನಮ್ಮ ಹೆಣ್ಮಕ್ಳ ಮುಂದೆ ಯಾವಾರ ಮಾಡ್ಯಾರ ಅದನ್ನ 5 ಲಕ್ಷ ರೂಪಾಯಿ ಉಳಿದೈತಿ ಅಂತ ಹೇಳಿ ಬಿಟ್ಟಾನ. ಮನ್ಯಾಗ ನಮ್ಗೆ ಹೆಣ್ಮಕ್ಳಿಗೆ ನಮಗೆ ಜಗಳ ಕರಿನ ಸುಳ್ಳು ಅಂತ ನಿನಗೆ ಕೇಳಕಂತ. ಇಲ್ಲ ಮಾವ, ಜಗ್ಗೋಣ ಏನಾರ ಗೇಮ್ ಆಡಕತ್ತಾನ ಮಾವ. ಭಾಳ ಹುಷಾರಿಂದ ಇರ್ಬೇಕು ನೋಡ. ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ನಾವು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸಹಕರಿಸಿ. ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.